ಮಾಲಿಕೆ 3 ಪುಸ್ತಕ ಪರಿಚಯ 4 ತಿಂಗಳ ವಿಶೇಷ ವೈದ್ಯ ಲೋಕದ ಕಾದಂಬರಿ. ಪುಸ್ತಕದ ಹೆಸರು ಮೂಲಮುಖಿ. ಲೇಖಕರು ಡಾಕ್ಟರ್ ಅನುಪಮಾ ನಿರಂಜನ. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಇದು ಅನುಪಮಾ ನಿರಂಜನ ಅವರ ಕೊನೆಯ ಕಾದಂಬರಿ. ಇದರಲ್ಲಿ ಓದುಗರ ಓರ್ವ ಅನುಭವಿ ವೈದ್ಯೆ ಹಾಗೂ ಮತ್ತು ಲೇಖಕಿಯ ಸಾಮರ್ಥ್ಯವನ್ನು ಕಂಡು ಸಂತೋಷ ಪಡಬಹುದಾದ ಕಥಾವಸ್ತು ಇದೆ. ವೈದ್ಯಕೀಯ ದೃಷ್ಟಿಯಿಂದ ಅನುವಂಶೀಯತೆ ಹೇಗೆ ಒಂದು ಮಗುವಿನಲ್ಲಿ ಅದರ ತಂದೆ ತಾಯಿಯವರ ಹೋಲಿಕೆಯನ್ನು ತೊರೆದು ಅದೇ ವಂಶದ 2-3 ತಲೆಮಾರುಗಳ ಹಿಂದಿನ ವ್ಯಕ್ತಿಯ ರೂಪ, ಬಣ್ಣ, ಗಾತ್ರವನ್ನು ತೋರಬಲ್ಲದು ಎಂಬ ವೈಜ್ಞಾನಿಕ ಸತ್ಯವನ್ನು ಪೂರ್ಣ ಸಮರ್ಥನೆಯೊಂದಿಗೆ ಬರೆದಿದ್ದಾರೆ. ಹಳ್ಳಿಯ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆಳೆದಿರುವ ನಂಬಿಕೆ, ಅಂಧಶ್ರದ್ಧೆ, ಜಾತಿ ಆಧಾರಿತ ಸಂಘರ್ಷ, ಮುಖಂಡರ ದಬ್ಬಾಳಿಕೆ, ಸಾಲ ಮರುಪಾವತಿ ಮಾಡಲಾಗದೆ ತಮ್ಮ ಮಕ್ಕಳನ್ನು ಜೀತಕ್ಕೆ ಒಡ್ಡಿರುವ ಅಸಹಾಯಕ ಬಡ ಪೋಷಕರು, ಜನರ ನಿರಕ್ಷರತೆ, ಅನಾರೋಗ್ಯ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಶೋಷಣೆ, ವರದಕ್ಷಿಣೆಗಾಗಿ ಹೆಣ್ಣಿನ ಕೊಲೆ ಇತ್ಯಾದಿ ವಿಷಯಗಳನ್ನು ಕುತೂಹಲಕಾರಿಯಾಗಿ ಕಥೆಯಲ್ಲಿ ಹೆಣೆದು ಪ್ರಧಾನ ಕಥಾವಸ್ತುವಿಗೆ ಈ ವಿವರಗಳು ಪೂರಕವಾಗಿ ಪೋಷಿಸುವಂತೆ ಬರೆದ ಕಾರಣ ಕಥೆಯ ಸ್ವಾರಸ್ಯ ಮತ್ತು ಬಿಗಿ ಯಾವ ಹಂತದಲ್ಲಿಯೂ ಸಡಿಲಿಸಿಲ್ಲ. ಇದೇ ಲೇಖಕಿಯ ಹೆಚ್ಚುಗಾರಿಕೆ ಅನಿಸುತ್ತದೆ. ಇನ್ನು ಕಥಾಭಾಗಕ್ಕೆ ಬಂದರೆ, ಚಾರುಮತಿ ಮುಂಬೈಯಲ್ಲಿ ವಿದ್ಯಾಭ್ಯಾಸ ಪಡೆದು ಮುಂದೆ ಮಾನವಶಾಸ್ತ್ರ ಆಂಥ್ರೊಪಾಲಜಿ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ PhD ಮುಗಿಸಲು ಆಸಕ್ತಿಯಿಂದ ತಯಾರಿ ಮಾಡುತ್ತಿರುವ ಧೈರ್ಯವಂತ ಯುವತಿ. ತಂದೆ ತಾಯಿ ಬಹಳ ಮುತ್ತಿನಿಂದ ಬೆಳೆಸಿದ, ವಿಶೇಷತಃ ತಾಯಿ ನರ್ಮದಾ ಅವರು ಅತಿ ಎನಿಸುವ ಸುರಕ್ಷತೆಯ ಕಾಳಜಿಯಿಂದ ಬೆಳೆಸಿದ ಮಗಳು ಚಾರು. ಸುಂದರಿ ಚಾರುಮತಿಯನ್ನು ಮೆಚ್ಚಿ ಮುಂಬೈಯಲ್ಲೇ ಒಂದು ಕಂಪನಿಯಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡುತ್ತಿರುವ ಯುವಕ ಶ್ರೀಕಾಂತ ಮದುವೆಯಾಗುತ್ತಾನೆ. ಮದುವೆ ಪ್ರಸ್ತಾಪ ಬಂದಾಗಲೇ ಚಾರುಮತಿ ತಾನು 1 ವರ್ಷದ ಫೀಲ್ಡ್ ವರ್ಕ್ಗಾಗಿ ಒಂದು ಹಳ್ಳಿಗೆ ಹೋಗಲಿರುವ ವಿಷಯ ಅವನಿಗೆ ತಿಳಿಸಿ ಅದಕ್ಕೆ ಅವನ ಸಹಮತಿಯನ್ನು ಪಡೆಯುತ್ತಾಳೆ. ಬೆಂಗಳೂರಿನಲ್ಲಿರುವ ನರ್ಮದಾ ಅವರ ತಂಗಿ ನಾಗವೇಣಿ ಮತ್ತು ಪ್ರಸಿದ್ಧ ವಕೀಲರಾದ ಬಾವ ಮಹಾಬಲಯ್ಯನವರ ಸಲಹೆಯಂತೆ ಚಾರುಮತಿ ನಂಜನಗೂಡಿನ ಬಳಿ ಇರುವ ಹಳ್ಳಿ ಸುರಗೆರೆಗೆ ಹೋಗಿ ತನ್ನ ಸಂಶೋಧನೆ ಮತ್ತು ಅಧ್ಯಯನ ಪ್ರಾರಂಭ ಮಾಡುತ್ತಾಳೆ. ಮೊದಮೊದಲು ಹಳ್ಳಿಯ ಜನರ ವಿಶ್ವಾಸ ಗಳಿಸಲು ಕಷ್ಟವಾದರೂ ಕ್ರಮೇಣ ಚಾರು ಹೊಂದಿಕೊಳ್ಳುತ್ತಾಳೆ. ಈ ಹಂತದಲ್ಲಿ ಹಳ್ಳಿಯ ಜನಜೀವನದ ಸ್ಪಷ್ಟ ಚಿತ್ರಣ ಕಾಣುತ್ತದೆ. ಒಕ್ಕಲಿಗರ ಬಗ್ಗೆ ಸಂಶೋಧನೆ ಬೇಕಾಗಿದ್ದ ಕಾರಣ ಲಿಂಗೇಗೌಡರ ದರ್ಪವನ್ನು ಸಹಿಸಿಯೂ ಅವರ ಮನೆಯವರ ಸ್ನೇಹ ಬೆಳೆಸುತ್ತಾಳೆ. ಹಳ್ಳಿಯ ಸರ್ವೆ ಮಾಡುತ್ತಾಳೆ. ಅನಿರೀಕ್ಷಿತವಾಗಿ ಚಾರುಮತಿಯ ತಾಯಿಗೆ ಹೃದಯಾಘಾತವಾಗಿದ್ದನ್ನು ಕೇಳಿ ಕೂಡಲೇ ಬೆಂಗಳೂರಿಗೆ ಬಂದು ಚಿಕ್ಕಮ್ಮ ನಾಗವೇಣಿಯೊಂದಿಗೆ ಮುಂಬೈಗೆ ಬರುತ್ತಾಳೆ. ಆಸ್ಪತ್ರೆಯಲ್ಲಿದ್ದ ತಾಯಿ ನರ್ಮದಾ ದೊಡ್ಡ ರಹಸ್ಯವೊಂದನ್ನು ಚಾರುಮತಿಗೆ ತಿಳಿಸುತ್ತಾಳೆ. ಅದನ್ನು ಕೇಳಿ ಧೈರ್ಯವಂತೆಯಾದ ಚಾರುಮತಿ ಕಂಗಾಲಾಗುತ್ತಾಳೆ. ಈವರೆಗೆ ತನ್ನ ಹೆತ್ತವರೆಂದು ನಂಬಿದ್ದ ರಾಮಮೂರ್ತಿ ಮತ್ತು ನರ್ಮದಾ ಅವಳ ತಂದೆ ತಾಯಿಯಲ್ಲ, ಅವಳನ್ನು ಬೆಂಗಳೂರಿನ ಒಂದು ಅನಾಥಾಶ್ರಮದಿಂದ ದತ್ತು ಪಡೆದು ಸಾಕಿದ್ದರು. ಬಂಧುಗಳಿಗೆ ತಿಳಿಯದಂತೆ ನರ್ಮದಾ ಪತಿಯೊಂದಿಗೆ ದೂರದ ಮುಂಬೈಗೆ ಹೋಗಿ ನೆಲೆಸಲು ಇದೇ ಕಾರಣವಾಗಿತ್ತು. ತನ್ನ ಜನ್ಮ ರಹಸ್ಯ ಅರಿತ ಮೇಲೆ ಚಾರುಮತಿಗೆ ತನ್ನ ಮೂಲ ಬೇರು ಅರ್ಥಾತ್ ತನ್ನ ಜನ್ಮ ಕೊಟ್ಟ ತಾಯಿ ತಂದೆಯ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಾಗಿ ಆ ಸಂಶೋಧನೆಗಾಗಿ ಬೆಂಗಳೂರಿಗೆ ಹೊರಡುತ್ತಾಳೆ. ತನ್ನ ಬೇರನ್ನು ಅರಸುತ್ತಾ ಹೋದವಳಿಗೆ ತಂದೆ ತಾಯಿಯ ಬಗ್ಗೆ ಹೊಸ ಹೊಸ ಕಥೆಗಳು ಸಿಗುತ್ತವೆ. ಕತೆ ಓದುಗರ ನಿರೀಕ್ಷೆ ಮೀರಿ ರೋಮಾಂಚಕರವಾಗಿದೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.